ಭಗವಾನ್ ಶ್ರೀಕೃಷ್ಣ ಹೇಳುವಂತೆ ಪ್ರತಿಯೊಬ್ಬರೂ ಒಳ್ಳೆಯ ಗುಣಗಳನ್ನು ಕಂಡಾಗ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ನಿಮ್ಮ ನ್ಯೂನತೆಗಳನ್ನು ಕಂಡರೂ ನಿಮ್ಮನ್ನು ಎಂದಿಗೂ ಬಿಡದವರಿಗೆ ನಿಮ್ಮ ಜೀವನದಲ್ಲಿ ನೀವು ಸ್ಥಾನವನ್ನು ನೀಡಬೇಕು. ಪ್ರತಿಯೊಬ್ಬರು ವ್ಯಕ್ತಿಯ ಮೌನ ಮತ್ತು ಆಂತರಿಕ ಧ್ವನಿಯನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಆದರೆ ನಿಮ್ಮ ಮೌನ ಮತ್ತು ಆಂತರಿಕ ಧ್ವನಿಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುವ ಯಾರಾದರೂ ನಿಮ್ಮ ಜೀವನದಲ್ಲಿ ಇದ್ದರೆ ಆ ವ್ಯಕ್ತಿಯನ್ನು ಎಂದಿಗೂ ಬಿಡಬೇಡಿ. ನಿಜವಾದ ಪ್ರೀತಿ ಇರುವವರು ವಿನಾಕಾರಣ ಜಗಳವಾಡಿದರೆ, ನಿಜವಾದ ಪ್ರೀತಿ ಇಲ್ಲದವರಿಗೆ ಹಂಬಲಿಸುವುದು ವಿಚಿತ್ರ. ನಿಜವಾದ ಪ್ರೀತಿ ಯಾವಾಗಲೂ ಕ್ಷಮೆ ಕೇಳಲು ಸಿದ್ಧವಾಗಿದೆ. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ಯಾರಾದರೂ ಸಂಬಂಧವನ್ನು ಕಾಪಾಡಿಕೊಳ್ಳಲು ಕ್ಷಮೆ ಕೇಳಲು ಎಂದಿಗೂ ಹಿಂಜರಿಯುವುದಿಲ್ಲ. ಹೇಗಾದರೂ ದುರಹಂಕಾರಿ ವ್ಯಕ್ತಿಯು ತನ್ನ ತಪ್ಪನ್ನು ಹೊಂದಿದ್ದರೂ ಸಹ ಕ್ಷಮೆ ಕೇಳುವುದಿಲ್ಲ. ನಿಮ್ಮ ಸಂಗಾತಿಯು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವರು ನಿಮ್ಮಿಂದ ಒಂದೇ ಒಂದು ಹೂವಿನಿಂದ ಸಂತೋಷವಾಗಿರುತ್ತಾರೆ. ಆದರೆ ಅವರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸದಿದ್ದರೆ ನೀವು ಅವರಿಗಾಗಿ ಎಷ್ಟೇ ಮಾಡಿದರೂ ಅದು ವ್ಯತ್ಯಾಸವಾಗುವುದಿಲ್ಲ. ಸರಳ ವ್ಯಕ್ತಿಯನ್ನು ಮೋಸ ಮಾಡುವುದು ಯಾವಾಗಲೂ ನಾಶಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಪ್ರೀತಿಯಲ್ಲಿ ಮೋಸ ಮಾಡುವ ಮೊದಲು 1000 ಬಾರಿ ಯೋಚಿಸಿ. ಪ್ರೀತಿಯಲ್ಲಿ ಮೋಸವು ಸ್ವಯಂ ವಿನಾಶವನ್ನು ಆಹ್ವಾನಿಸುತ್ತದೆ. ಚದುರಂಗದ ಆಟದಲ್ಲಿ ಮಾತ್ರ ಕುತಂತ್ರ ಕಾಣುತ್ತದೆ. ನಿಜವಾದ ಸಂಬಂಧಗಳು ಮತ್ತು ನಿಜವಾದ ಪ್ರೀತಿಯಲ್ಲಿ ಕುತಂತ್ರವು ಉತ್ತಮವಾಗಿ ಕಾಣುವುದಿಲ್ಲ. ಪ್ರೀತಿ ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗದ, ಎಂತಹ ಪರಿಸ್ಥಿತಿಯಲ್ಲೂ ಅಳಲು ಬಿಡದ ಯಾರೊಂದಿಗಾದರೂ ಇರಬೇಕು. ಯಾವುದೇ ಸಂಬಂಧವು ನಂಬಿಕೆ ಅಥವಾ ಪ್ರೀತಿಯನ್ನು ಆಧರಿಸಿರುತ್ತದೆ. ಅದು ಹೆಚ್ಚು ನೇರ ಮತ್ತು ಪ್ರಾಮಾಣಿಕವಾಗಿರುತ್ತದೆ. ನಿಮ್ಮ ಪ್ರೇಮಿಗಾಗಿ ನೀವು ಮಾಡಬೇಕಾದ 2 ವಿಷಯಗಳು ಇಲ್ಲಿವೆ. ಮೊದಲನೆಯದಾಗಿ, ನಿಮ್ಮ ಪ್ರೇಮಿ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದರೆ ಅವರಿಲ್ಲದೆ ನೀವು ಬದುಕಲು ಸಾಧ್ಯವಿಲ್ಲ ಎಂದು ಅವರಿಗೆ ಎಂದಿಗೂ ಹೇಳಬೇಡಿ. ಅವರು ಹೋಗುತ್ತಿದ್ದರೆ ನೀವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಅಥವಾ ಅವರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಅವರು ಎಂದಿಗೂ ಭಾವಿಸಬಾರದು. ನೀವು ಅವರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಯಾರಾದರೂ ತಿಳಿದಾಗ ಅದು ಅವರ ಅಹಂಕಾರವನ್ನು ಪೋಷಿಸುತ್ತದೆ. ಅದನ್ನು ನೀವು ತಪ್ಪಿಸಬೇಕು. ನೀವು ಇದನ್ನು ಅವರ ಮುಂದೆ ಎಷ್ಟು ತೋರಿಸುತ್ತೀರೋ ಅಷ್ಟು ಅವರು ನಿಮ್ಮ ಭಾವನೆಗಳನ್ನು ನಿರ್ಲಕ್ಷಿಸುತ್ತಾರೆ. ಎರಡನೆಯದಾಗಿ, ನಿಮ್ಮ ಪ್ರೇಮಿ ಹೊರಹೋಗುವ ಅಥವಾ ಹೊರಟು ಹೋಗುವ ಬಗ್ಗೆ ಮಾತನಾಡಿದರೆ ನೀವು ಯಾವಾಗಲೂ ಅವರ ಸಂತೋಷವನ್ನು ಬಯಸುತ್ತೀರಿ ಎಂದು ಹೇಳಿ. ಆದರೆ ನೀವು ಇಲ್ಲದೆ ಅವರು ಸಂತೋಷವಾಗಿರಲು ಸಾಧ್ಯವಾದರೆ ನೀವು ಮತ್ತೆ ಅವರ ದಾರಿಯಲ್ಲಿ ಬರುವುದಿಲ್ಲ. ಅವರು ಹೋಗುತ್ತಿರುವಾಗ ನೀವು ಈ ವಿಷಯಗಳನ್ನು ಹೇಳಿದಾಗ ಒಂದು ಹಂತದಲ್ಲಿ ಬೇಗ ಅಥವಾ ನಂತರ ಅವರು ನಿಮ್ಮ ಪ್ರೀತಿಯನ್ನು ಅನುಭವಿಸುತ್ತಾರೆ. ಮಾನವರು ಎಲ್ಲವನ್ನೂ ನಿರ್ಲಕ್ಷಿಸಬಹುದು, ಆದರೆ ಅವರ ಆಂತರಿಕ ಧ್ವನಿ ಅಥವಾ ಆತ್ಮಸಾಕ್ಷಿಯನ್ನು ಅಲ್ಲ. ಅವರು ನಿಮ್ಮ ಪ್ರೀತಿಯನ್ನು ಹೃದಯದಿಂದ ಅನುಭವಿಸಿದಾಗ ಅವರು ನಿಮ್ಮ ಬಳಿಗೆ ಹಿಂತಿರುಗಬಹುದು. ಆದ್ದರಿಂದ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿಯನ್ನು ಎಂದಿಗೂ ಬಿಡಬೇಡಿ. ಒಬ್ಬರನ್ನೊಬ್ಬರು ಪ್ರೀತಿಸಿ ಮತ್ತು ನನ್ನೊಂದಿಗೆ ಹೇಳು. ರಾಧೆ ರಾಧೆ ಕೃಷ್ಣ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.